ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ ಅಂಬರ್. ಈಗಷ್ಟೇ ನಾನು ಮಗ್ಗಿ ಪುಸ್ತಕ ಒಂದು ಒಳ್ಳೆಯ ಸದಭಿರುಚಿಯ ಚಿತ್ರದ 2 ಹಾಡನ್ನು ನೋಡಿದೆ. ಅದರಲ್ಲಿ ಒಂದು ಅಪ್ಪ ಸಾಂಗ್ ಬಹಳ ಖುಷಿ ಆಯ್ತು. ಬಹಳಷ್ಟು ನಾವು ಇಗ್ನೋರ್ ಮಾಡೋದು ಅಪ್ಪಂದ್ರನ್ನ. ಅಪ್ಪಂದ್ರು ಬಹಳಷ್ಟು ಕಷ್ಟ ಪಡ್ತಾರೆ, ಎಲ್ಲಾ ಮಾಡ್ತಾರೆ. ಬಟ್ ಎಲ್ಲೂ ಅವರು ಯಾವುದೋ ಒಂದು ಗ್ರಾಟಿಫಿಕೇಶನ್ಗೆ ಅಥವಾ ಅವ್ರನ್ನ ನಾನು ಇಷ್ಟ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಮಾಡ್ತಾ ಇದ್ದೀನಿ, ಅಷ್ಟು ಮಾಡ್ತಾ ಇದ್ದೀನಿ, ನನ್ನ ಹೊಗಳ್ಬೇಕು ಅನ್ನೋದು ಯಾವುದೇ ಆಸೆ ಇಟ್ಕೊಂಡಿರಲ್ಲ. ತುಂಬಾ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇರ್ತಾರೆ ಮಕ್ಳಿಗೋಸ್ಕರ. ಸೊ ಅಂತ ಒಂದು ಒಳ್ಳೆಯ ಸಾಂಗ್ ವಿಜಯ್ ಪ್ರಕಾಶ್ ಅವ್ರು ಹಾಡಿರೋ ಸಾಂಗ್ ನೋಡಿದೆ. ವಿಜುವಲಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಹಾಡು ಕೂಡ ನೋಡಿದೆ. ಎರಡು ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಮಗ್ಗಿ ಪುಸ್ತಕ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸದಭಿರುಚಿ ಚಿತ್ರ. ಅದರಲ್ಲಿ ನನ್ನ ಆತ್ಮೀಯರಾಗಿರುವಂತ ವೆರಿ ಟ್ಯಾಲೆಂಟೆಡ್ ಮಹೇಶ್ ಅವರು ತುಂಬಾ ಚೆನ್ನಾಗಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅನ್ನು ಕೂಡ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಹರಿವರಾರ್ಸ್ ಇದರ ಡೈರೆಕ್ಟರ್, ಇದರ ಪ್ರೊಡ್ಯೂಸರ್ ಯತಿರಾಜ್ ಚಿನ್ನಸ್ವಾಮಿ ಅಂತ. ನಿಜವಾಗ್ಲೂ ಆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇಬ್ರು ಕಂಗ್ರಾಚುಲೇಷನ್ ಹೇಳ್ತಾರೆ. ಈ ತರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಹೂಡಿಕೆ ಮಾಡೋದು ಅಂತ ಹೇಳಿದ್ರೆ ತುಂಬಾ ಸುಲಭದ ಕೆಲಸ ಅಲ್ಲ, ಅದು ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಯಶಸ್ ನಾಚಪ್ಪ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನಿಮ್ಮ ಹಾಡುಗಳು. ಈ ಹಾಡು ಈ ಸಿನಿಮಾ ಮಗ್ಗಿ ಪುಸ್ತಕ ರಿಲೀಸ್ ಆಗಿದೆ, ಎಲ್ಲರೂ ನೋಡಿ ಅಂಡ್ ಈ ಒಂದು ತಂಡಕ್ಕೆ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಬೇಕಾಗಿದೆ ಅನಿಸ್ಕೊಳ್ತಾರೆ. ಮಗ್ಗಿ ಪುಸ್ತಕ ಕಂಪ್ಲೀಟ್ ಟೀಮ್ ಆಲ್ ದ ವೆರಿ ಬೆಸ್ಟ್. ತುಂಬಾ ಒಳ್ಳೆಯದಾಗಿದೆ.